ಒಂದು ರಹಸ್ಯಮಯ ಪೂಜೆ ಶಾಸ್ತ್ರದಲ್ಲಿ ಮಾತ್ರ ಇರುವುದು. ಅದನ್ನು ಸರಿ ರೀತಿಯಲ್ಲಿ ಮಾಡಿದ್ರೆ ಜೀವನವೇ ಬದಲಾಗುತ್ತದೆ ಅಂತ ಹೇಳಲಾಗುತ್ತೆ. ನೀವಿದನ್ನು ಕೇಳಿದ್ದೀರಾ? ಈ ಮಾತು ಸಾಮಾನ್ಯವಲ್ಲ. ಇದು ಸಂಬಂಧಪಟ್ಟಿರುವುದು ಪರಾಶಕ್ತಿಯ ಅತ್ಯಂತ ಗುಪ್ತ ರೂಪವಾದ ಲಲಿತಾ ತ್ರಿಪುರ ಸುಂದರಿ ಜೊತೆ. ಅವಳು ಕೇವಲ ದೇವಿಯಲ್ಲ, ಅವಳು ಸಂಪೂರ್ಣ ಸೃಷ್ಟಿಯ ಮೂಲಶಕ್ತಿ, ಬ್ರಹ್ಮಾಂಡವನ್ನು ನಿಯಂತ್ರಿಸುವ ಆದಿಪರಾಶಕ್ತಿ. ಅವಳ ಮಹಿಮೆ ಸ್ಪಷ್ಟವಾಗಿ ವಿವರವಾಗಿರುವುದು ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾನದಲ್ಲಿ. ಇದು ಕಲ್ಪನೆಯಲ್ಲ, ಸಾವಿರಾರು ವರ್ಷಗಳ ಹಿಂದಿನ ಶಾಸ್ತ್ರದ ಸತ್ಯ. ಒಮ್ಮೆ ದೇವತೆಗಳಿಗೂ ಭಯ ಹುಟ್ಟಿಸುವಂತಹ ಅಸುರನಾದ ಭಂಡಾಸುರ ಈ ಲೋಕವನ್ನು ಕಂಗೆಡಿಸಿದನು. ಅವನಿಗೆ ಬ್ರಹ್ಮದೇವರಿಂದ ಬಂದ ವರದಾನದಿಂದ ಅವನನ್ನು ಸೋಲಿಸುವುದು ಅಸಾಧ್ಯವಾಯಿತು. ದೇವತೆಗಳು ಎಲ್ಲಾ ದಿಕ್ಕುಗಳಲ್ಲಿ ಸೋತಾಗ ಕೊನೆಗೆ ಅವರು ಪರಮಶಕ್ತಿಗೆ ಪ್ರಾರ್ಥನೆ ಮಾಡಿದರು. ಆಗ ಒಂದು ದಿವ್ಯ ಚೈತನ್ಯ, ಒಂದು ಅಸಾಧಾರಣ ಶಕ್ತಿ ಚಿದಾಗ್ನಿಕುಂಡದಿಂದ ಪ್ರಕಾಶವಾಗಿ ಹೊರಬಂದಳು. ಅವಳು ಲಲಿತಾ ತ್ರಿಪುರ ಸುಂದರಿ. ಅವಳು ಶ್ರೀಚಕ್ರದ ಮಧ್ಯಭಾಗದಲ್ಲಿ ವಾಸಿಸುವ ದೇವಿ, ಚಿಂತಾಮಣಿ ಗೃಹದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಂಡಿರುವ ಪರಮಶಕ್ತಿ. ಅವಳ ಕೈಯಲ್ಲಿ ಪಾಶ, ಅಂಕುಶ, ಧನುಸ್ಸು, ಬಾಣ ಇವು ಕೇವಲ ಆಯುಧಗಳಲ್ಲ, ಅವು ಮನಸ್ಸು, ಅಹಂಕಾರ, ಇಚ್ಛೆ ಮತ್ತು ಜ್ಞಾನವನ್ನು ನಿಯಂತ್ರಿಸುವ ಸಂಕೇತಗಳು. ಅವಳು ಭಂಡಾಸುರನನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸಿದಳು. ಆದ್ದರಿಂದಲೇ ಅವಳ ಪೂಜೆ ಅತ್ಯಂತ ಶಕ್ತಿಶಾಲಿ ಮತ್ತು ರಹಸ್ಯಮಯವಾಗಿದೆ. ಆದರೆ ಇಲ್ಲಿ ಒಂದು ಸತ್ಯ ಇದೆ. ಈ ದೇವಿಯ ವಿಶೇಷ ಪೂಜೆ ಸಾಮಾನ್ಯ ಪೂಜೆಯಲ್ಲ. ಇದು ಶ್ರೀವಿದ್ಯಾ ಉಪಾಸನೆ ಎಂದು ಕರೆಯಲ್ಪಡುವ ಅತ್ಯಂತ ಗುಪ್ತ ಮಾರ್ಗ. ಇದರಲ್ಲಿ ನವಾವರಣ ಪೂಜೆ ಎಂಬ ಒಂದು ದೀರ್ಘ ಮತ್ತು ಗಂಭೀರ ವಿಧಾನವಿದೆ. ಇದನ್ನು ಗುರು ಉಪದೇಶವಿಲ್ಲದೆ ಮಾಡಬಾರದು ಎಂದು ಶಾಸ್ತ್ರವೇ ಸ್ಪಷ್ಟವಾಗಿ ಹೇಳುತ್ತದೆ. ಆದರೆ ಭಕ್ತರಿಗೆ ಭಯಬೇಡ, ಶಾಸ್ತ್ರದಲ್ಲೇ ಒಂದು ಸರಳ ಮಾರ್ಗವನ್ನು ಹೇಳಲಾಗಿದೆ. ಭಕ್ತಿಯಿಂದ ಮಾಡುವ ಪೂಜೆ, ಅದೇ ಅತ್ಯಂತ ಶಕ್ತಿಶಾಲಿ. ಶಾಂತ ಮನಸ್ಸಿನಿಂದ ಶುದ್ಧವಾದ ಸ್ಥಳದಲ್ಲಿ ಕುಳಿತು ಮುಂದೆ ಲಲಿತಾದೇವಿಯ ಚಿತ್ರ ಅಥವಾ ಶ್ರೀಚಕ್ರವನ್ನು ಇಡಿ. ತುಪ್ಪದ ದೀಪ ಹಚ್ಚಿ ಕೆಂಪು ಹೂವುಗಳನ್ನು ಅರ್ಪಿಸಿ ಕುಂಕುಮದಿಂದ ಪೂಜೆ ಮಾಡಿ. ಈ ವೇಳೆ ಮನಸ್ಸಿನಲ್ಲಿ ಒಂದು ಭಾವ ಇರಬೇಕು: ಅವಳು ನನ್ನ ತಾಯಿ, ನಾನು ಅವಳ ಮಗ ಹಾಗೂ ಮಗಳು. ನಂತರ ಅತ್ಯಂತ ಶಕ್ತಿಶಾಲಿ ಮಂತ್ರವನ್ನು ಜಪಿಸಿ: ಓಂ ಐಂ ಹ್ರೀಂ ಶ್ರೀಂ ಶ್ರೀ ಲಲಿತಾ ತ್ರಿಪುರ ಸುಂದರ್ಯೈ ನಮಃ. ಈ ಮಂತ್ರವು ಕೇವಲ ಪದಗಳಲ್ಲ, ಇದು ಶಕ್ತಿ ಬೀಜಗಳು. ಐಂ ಜ್ಞಾನವನ್ನು ಕೊಡುತ್ತದೆ, ಹ್ರೀಂ ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ, ಶ್ರೀಂ ಸಮೃದ್ಧಿ ಮತ್ತು ಸೌಭಾಗ್ಯವನ್ನು ಆಕರ್ಷಿಸುತ್ತದೆ. ಈ ಮಂತ್ರವನ್ನು ಕನಿಷ್ಠ 11 ಬಾರಿ, ಸಾಧ್ಯವಾದರೆ 108 ಬಾರಿ ಜಪಿಸಿದರೆ ಮನಸ್ಸಿನ ಒಳಗಿನ ನಕಾರಾತ್ಮಕತೆ ನಿಧಾನವಾಗಿ ದೂರವಾಗುತ್ತದೆ. ಆದರೆ ಈ ಪೂಜೆಯ ಹೃದಯ ಎಂದರೆ ಲಲಿತಾ ಸಹಸ್ರನಾಮ ಪಠಣೆ. ಇದು ಕೇವಲ ಸ್ತೋತ್ರವಲ್ಲ, ಇದು ದೇವಿಯ 1000 ನಾಮಗಳ ಮೂಲಕ ಅವಳ ಸಂಪೂರ್ಣ ತತ್ವವನ್ನು ವಿವರಿಸುವ ಮಹಾಮಂತ್ರ. ಇದೂ ಕೂಡ ಬ್ರಹ್ಮಾಂಡ ಪುರಾಣದಲ್ಲೇ ಬಂದಿರುವುದರಿಂದ ಇದಕ್ಕೆ ಅಪಾರ ಶಕ್ತಿ ಇದೆ ಎಂದು ನಂಬಲಾಗಿದೆ. ಪಠಣೆ ಮಾಡುವಾಗ ಪ್ರತಿಯೊಂದು ನಾಮವೂ ಒಂದು ಶಕ್ತಿ, ಪ್ರತಿಯೊಂದು ಶಬ್ದವೂ ಒಂದು ಕಂಪನ. ನಿಧಾನವಾಗಿ ಪಠಣೆ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ, ಒಳಗಿನ ಭಯಗಳು ಕಡಿಮೆಯಾಗುತ್ತವೆ ಮತ್ತು ಜೀವನದಲ್ಲಿ ಒಂದು ವಿಚಿತ್ರವಾದ ದೈವಿಕ ಶಕ್ತಿ ಕೆಲಸ ಮಾಡುತ್ತಿರುವ ಅನುಭವ ಬರುತ್ತದೆ. ಪೂಜೆ ಮುಗಿದ ನಂತರ ಸಣ್ಣ ನೈವೇದ್ಯ ಅರ್ಪಿಸಿ ಆರತಿ ಮಾಡಿ ದೇವಿಗೆ ಪ್ರಾರ್ಥನೆ ಮಾಡಿ. ದೊಡ್ಡ ದೊಡ್ಡ ವಸ್ತುಗಳ ಅಗತ್ಯವಿಲ್ಲ, ಸತ್ಯವಾದ ಭಕ್ತಿ ಸಾಕು. ಈ ಪೂಜೆಯ ಪರಿಣಾಮ ಏನು ಗೊತ್ತಾ? ಶಾಸ್ತ್ರ ಹೇಳುವುದೇನೆಂದರೆ ಮನಸ್ಸಿಗೆ ಆಳವಾದ ಶಾಂತಿ ಸಿಗುತ್ತದೆ, ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ, ಮನೆಯಲ್ಲೇ ಒಳ್ಳೆಯ ಸ್ಪಂದನೆ ಅಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮತ್ತು ಮುಖ್ಯವಾಗಿ ದೇವಿಯ ದೈವಿಕ ರಕ್ಷಣೆ ಸಿಗುತ್ತದೆ. ಆದರೆ ಮತ್ತೊಂದು ಮುಖ್ಯ ಎಚ್ಚರಿಕೆ: ಶ್ರೀವಿದ್ಯಾಯ ಸಂಪೂರ್ಣ ವಿಧಾನಗಳು, ವಿಶೇಷವಾಗಿ ನವಾವರಣ ಪೂಜೆ, ಗುರು ಮಾರ್ಗದರ್ಶನವಿಲ್ಲದೆ ಮಾಡಬಾರದು. ಅದು ಒಂದು ದೀರ್ಘ ಸಾಧನೆ, ಅದನ್ನು ತಪ್ಪಾಡಿ ಮಾಡಿದರೆ ಫಲ ಸಿಗುವುದಿಲ್ಲ. ಲಲಿತಾ ತ್ರಿಪುರ ಸುಂದರಿ ಎಂದರೆ ಕೇವಲ ದೇವತೆಯಲ್ಲ, ಅವಳು ಈ ಬ್ರಹ್ಮಾಂಡದ ಮೂಲ ಶಕ್ತಿ, ಪ್ರೀತಿ, ಸೌಂದರ್ಯ ಮತ್ತು ಶಕ್ತಿಯ ಪರಿಪೂರ್ಣ ರೂಪ, ತಾಯಿಯಂತೆ ಕಾಪಾಡುವ ಪರಾಶಕ್ತಿ. ನೀವು ಭಕ್ತಿಯಿಂದ ಅವಳನ್ನು ಸ್ಮರಿಸಿದರೆ ನಿಮ್ಮ ಜೀವನದಲ್ಲಿ ಅರ್ಥವಾಗದ ರೀತಿಯಲ್ಲಿ ಬದಲಾವಣೆಗಳು ಆರಂಭವಾಗುತ್ತವೆ. ಅದು ಅವಳ ಕೃಪೆ, ಅವಳ ದರ್ಶನ, ಅವಳ ಅನುಗ್ರಹ.